ಹೆಲೋ ಬ್ರದರ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. IPL ಕಡೆಯಿಂದ ಎಸ್ಪೆಷಲಿ ಆಗಿ ಡೆಲ್ಲಿ ಟೀಮ್ಗೆ ಎರಡು ಗುಡ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಈಗ ನಿಮ್ಗೆ ಗೊತ್ತಿರಂಗೆ ಡೆಲ್ಲಿ ಟೀಮ್ ಇದುವರೆಗೂ IPL ಹಿಸ್ಟ್ರಿಲಿ ಒಂದೇ ಒಂದ್ಸಲಿ ಕಪ್ಪನ್ನ ಕೂಡ ಹೊಡೆದಿಲ್ಲ. ಅವರು ಕೂಡ ಪ್ರತಿ ವರ್ಷ ಪ್ರಯತ್ನ ಪಡ್ತಾನೆ ಇದ್ದಾರೆ, ಆದ್ರೆ ಅವ್ರಿಗೆ ಕಪ್ ಹೊಡೆಯಕ್ಕೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ನೆಕ್ಸ್ಟ್ ಇಯರ್ ಆದ್ರೂ ಹೇಗಾದ್ರೂ ಕಪ್ ಹೊಡಿಲೇಬೇಕು ಅಂತ ಟೀಮ್ ಒಂಥರ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಈಗ ಹೊಸದಾಗಿ ಕೋಚ್ ಕೂಡ ಆಡ್ ಆಗ್ತಾ ಇದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಕೋಚ್ ಕೂಡ ಆಗಿದ್ದಾರೆ. ಇವ್ರೇನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕೋಚ್ ಆದ್ರು ಅಂದ್ರೆ ಈ ಸಲ ಅಲ್ಲ, ನೆಕ್ಸ್ಟ್ ಸಲ ಡೆಲ್ಲಿ ಟೀಮ್ ನ ಹಣೆ ಬರ ಫುಲ್ಲು ಚೇಂಜ್ ಮಾಡೋ ಕೆಪಾಸಿಟಿ ಈ ಕೋಚ್ಗಂತೂ ಇದ್ದೇ ಇದೆ. ಅದಾದ್ಮೇಲೆ ಇನ್ನೊಂದೇನೊಂದು ನ್ಯೂಸ್ ಬರ್ತಿದೆ ಅಂದ್ರೆ, ಈ ಕಡೆ ರಿಷಬ್ ಪಂತ್ ಈ ಸಲ ಕೂಡ ಅಷ್ಟೇ 2025 ಕೂಡ ಅಷ್ಟೇ LSG ಕ್ಯಾಪ್ಟನ್ ಕೂಡ ಆಗಿದ್ರು. ಮತ್ತೆ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಮತ್ತೆ ಕ್ಯಾಪ್ಟನ್ಸಿ ಏನು ಚೆನ್ನಾಗಿ ಕೂಡ ಮಾಡ್ಲಿಲ್ಲ. ಮತ್ತೆ ಈ ಸಲ 2026 LSG ಟೀಮ್ ಒಂಥರ ಫುಲ್ ಕಳಪೆ ಮಾಡಿ ಹಾಕ್ಬಿಟ್ಟಿದ್ದು. ಎಲಿಮಿನೇಟ್ ಆದ್ಮೇಲೆ ಆಡಕ್ ನಿಂತ್ಕೊಂಡ್ರು LSG ಟೀಮ್. ಅದಕ್ಕಿಂತ ಮುಂಚೆ ಪ್ರತಿ ಮ್ಯಾಚ್ ಕೂಡ ಬರೋರು ಸೋಲ್ತಾ ಹೋಗ್ತಾ ಇದ್ರು. ಅದಾದ್ಮೇಲೆ ಬೇರೆ ಬೇರೆ ಟೀಮ್ಸ್ ಗಳಿಗೆ ಒಂದೊಂದು ಪಾಯಿಂಟ್ಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ರು. ಹಾಗಾಗಿ ಈ ಸಲ IPL ಮುಗಿದ್ಮೇಲೆ ರಿಷಬ್ ಪಂತ್ ಅವರೇ ನನಗೆ LSG ಇರಕ್ ಆಗ್ತಾ ಇಲ್ಲ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತ ಅದೊಂದು ವೈರಲ್ ಕೂಡ ಆಗ್ತಿತ್ತು. ಹಾಗಾಗಿ ಈಗ ಅದ್ರ ಗ್ಯಾಪ್ ಅಲ್ಲೇ ಒಂದು ನ್ಯೂಸ್ ಕನ್ಫರ್ಮ್ ಕೂಡ ಆಗಿದೆ. ರಿಷಬ್ ಪಂತ್ ಮತ್ತೆ ಈಗ ಗರ್ವಾಪಸಿ ಮಾಡ್ತಿದ್ದಾರೆ ಡೆಲ್ಲಿ ಟೀಮ್ಗೆ ಅಂತ. ಹೌದು, ಈಗ ಮುಂಚೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲೇ ಇದ್ರು ಅವರು ಕೂಡ. ಆದ್ರೆ LSG ಅವರು ಟ್ರೇಡ್ ಮಾಡ್ಕೊಂಡ್ರಲ್ಲ 2025 ಸುಮಾರು 27 ಕೋಟಿ ಕೊಟ್ಟು ಕೂಡ ತಗೊಂಡಿದ್ದು ರಿಷಬ್ ಪಂತ್. 27 ಕೋಟಿ ಆಟವನ್ನ ಅವರು ಯಾವ ಮೂಲೆಯಲ್ಲೂ ಕೂಡ ತೋರಿಸಲಿಲ್ಲ. ಅದಾದ್ಮೇಲೆ ಕ್ಯಾಪ್ಟನ್ಸಿ ಕೂಡ ಅಷ್ಟೇ ತುಂಬಾ ಕಳಪೆಯಾಗಿ ಕ್ಯಾಪ್ಟನ್ಸಿನ ಕೂಡ ಶೋ ಮಾಡಿದ್ದು. ಅದಾದ್ಮೇಲೆ LSG ಚೇರ್ಮನ್ ಯಾವ ರೀತಿ ಉಳಿತಿದ್ರು ಒಂದೊಂದು ಮ್ಯಾಚ್ ಅನ್ನ ಲಾಸ್ ಆದಾಗ, ಅದೆಲ್ಲ ಕೂಡ ನೀವು ಕೂಡ ನೋಡಿದ್ರೆ. ಹಾಗಾಗಿ ಅದೇ ಒಂದು ಮೇನ್ ರೀಸನ್ ಕೂಡ ಇರ್ಬೋದು. ಇನ್ನೇನು ಇವ್ರು ಅಂತ ಅಲ್ಲ, ಅದ್ರಗಿಂತ ಮುಂಚೆ LSG KL ಕೂಡ ಅಷ್ಟೇ ಕ್ಯಾಪ್ಟನ್ಸಿ ಕೂಡ ತಗೊಂಡಿದ್ರು. KL ಕೂಡ ಅಷ್ಟೇ ಗೋಯಂಕ ಯಾವ ಲೆವೆಲ್ಗೆ ಬೈತಾ ಇದ್ರು ನೀವು ಕೂಡ ನೋಡಿದ್ರ. ಹಾಗಾಗಿ ಅದೇ ಒಂದು ಉದ್ದೇಶ ಕೂಡ ಇರಬಹುದು. ಒಂದು ಟೀಮ್ ನ ಕ್ಯಾಪ್ಟನ್ ಅಂದ್ಮೇಲೆ ಎಷ್ಟು ರೀತಿಯ ಒಂದು ಪ್ರೆಷರ್ ಇರುತ್ತೆ ನಿಮ್ಗೆ ಗೊತ್ತು. ಹಾಗಾಗಿ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಕೂಡ ಆಗುತ್ತೆ. ಮತ್ತೆ ಈ ಕಡೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ RCB ಕ್ಯಾಪ್ಟನ್ಸಿನ ನಿಭಾಯಿಸಕ್ ಆಗ್ಲಿಲ್ಲ ಅಂತ ಅವರು ಕೂಡ ರಿಟೈರ್ಮೆಂಟ್ ಅನ್ನ ಕೂಡ ಕೊಟ್ಟು, ಅದಾದ್ಮೇಲೆ ಈಗ ರಜತ್ ಪಟ್ಟಿದ್ದರು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅನ್ನ ಕೂಡ ವಿನ್ ಮಾಡಿಸಿದ್ದು. ಅದೇ ರೀತಿ ಈಗ ರಿಷಬ್ ಪಂತ್ ಕೂಡ ಪಾಪ ಪ್ರಾಬ್ಲಮ್ ತಡ್ಕೊಳಕ್ ಆಗ್ಲಿಲ್ಲ ಅನ್ಸುತ್ತೆ LSG. ಹಾಗಾಗಿ ಅದೇ ಒಂದು ಕಾರಣಕ್ಕೆ LSG ಬಿಟ್ಟು ಈಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಜಾಯ್ನ್ ಆಗಿ ಆಲ್ಮೋಸ್ಟ್ ನ್ಯೂಸ್ ಇದು ಕನ್ಫರ್ಮ್ ಕೂಡ ಆಗಿದೆ. ಮತ್ತೆ ಇನ್ನೊಂದೇನು ಅಂದ್ರೆ, ತುಂಬಾ ಕಡಿಮೆ ಅಮೌಂಟ್ಗೆ ನೆಕ್ಸ್ಟ್ ಇಯರ್ ಅವ್ರು ಗೇಮ್ ಅನ್ನ ಕೂಡ ಆಡ್ತಾ ಇರೋದು. ಕೇವಲ 12 ಕೋಟಿ ಅಷ್ಟೇ. ಅಂದ್ರೆ 27 ಕೋಟಿ LSG ಕೊಟ್ಟಿದ್ರು. ಅದಕ್ಕೆ ಹೋಲ್ಸ್ಕೊಂಡ್ವಿ ಅಂದ್ರೆ ಸುಮಾರು 15 ಕೋಟಿ ಕಡಿಮೆ ಇಸ್ಕೊಂಡು ಕೇವಲ 12 ಕೋಟಿಗೆ ಸಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮ್ಯಾಚ್ ಅನ್ನ ಕೂಡ ಆಡ್ತಿದ್ದಾರೆ ಅಂತ ನ್ಯೂಸ್ಗಳು ಕೂಡ ಇದೆ. ಆಲ್ಮೋಸ್ಟ್ ಇದು ಕನ್ಫರ್ಮ್ ಕೂಡ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಎರಡನೇ ನ್ಯೂಸ್ ಕಡೆ ಹೋಗೋದಾದ್ರೆ, ಈಗ ನಾನು ಅವಾಗಲೇ ಹೇಳ್ದೆ ಕೋಚ್ ಈಗ ಹೊಸದಾಗಿ ಆಡ್ ಆಗ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ. ಅದ್ ಯಾರ ಅಂದ್ರೆ ಯುವರಾಜ್ ಸಿಂಗ್. ನೇಮ್ ಕೇಳ್ತಿದಂಗೆ ಒಂಥರ ಮೈ ಶಿವರಿಂಗ್ ಆಗ್ಬಿಡುತ್ತಲ್ಲ, ಆ ತರ ನೇಮ್ ಒಂದ್ ಕಾಲದಲ್ಲಿ ಯಾವ ತರ ಇದ್ರು ಅಂದ್ರೆ ಬ್ಯಾಟ್ಸ್ಮನ್ ಒಂದ್ ಓವರ್ ಅಲ್ಲಿ 6ಕ್ಕೆ 6 6 ಅನ್ನ ಹೊಡೆದು ಅಲ್ಲಿಂದ ಯುವರಾಜ್ ಸಿಂಗ್ ನೇಮ್ ಒಂಥರ ಫುಲ್ಲು ಫೇಮಸ್ ಆಗೋಗಿದ್ದು ಮಾತ್ರ. ಅಂದ್ರೆ ಒಂದೇ ಓವರ್ ಅಲ್ಲಿ ಇಂಗ್ಲೆಂಡ್ ಅಗೇನ್ಸ್ಟ್ ಅನ್ನೋ ಒಂದು ಗೇಮ್ ಅನ್ನ ಕೂಡ ಆಡಿದ್ದು ಯುವರಾಜ್ ಸಿಂಗ್. ಅದಾದ್ಮೇಲೆ ಯುವರಾಜ್ ಸಿಂಗ್ ಕೂಡ ಅಷ್ಟೇ RCB ಡೆಲ್ಲಿ ಡೇರ್ ಡೆವಿಲ್ಸ್ ಅಂತ ಇತ್ತು ಅವಾಗ, ಅದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಕೂಡ ಆಗಿದೆ. ಅವಾಗ ಡೆಲ್ಲಿ ಟೀಮಿಗೆ ಕೂಡ ಆಡಿದ್ರು. ಅದಾದ್ಮೇಲೆ ಮುಂಬೈ ಬೇರೆ ಬೇರೆ ಟೀಮ್ಸಿಗೆ ಕೂಡ ಆಡಿದ್ದಾರೆ. ಆದ್ರೆ ಇದುವರೆಗೂ ಯುವರಾಜ್ ಸಿಂಗ್ ಯಾವುದೇ ಒಂದು IPL ಟೀಮ್ಸ್ಗೆ ಕೋಚ್ ಆಗಿ ಕೆಲಸ ಮಾಡಿಲ್ಲ. ಟೀಮ್ ಇಂಡಿಯಾ ಕೂಡ ಕೆಲಸ ಮಾಡಿದ್ರೆ, ಅಂದ್ರೆ ಕೆಲವೊಂದು ಬ್ಯಾಟ್ಸ್ಮನ್ಸ್ ಗಳಿಗೆ ಕೋಚ ಕೂಡ ಕೆಲಸ ಮಾಡಿದ್ರೆ. ಅಭಿಷೇಕ್ ಶರ್ಮಾ, ಪ್ರಿಯೇಶ್ವರಿ ಎಲ್ಲ ಕೂಡ ಇವ್ರ ಗರಡಲ್ಲೇ ಬೆಳೆದಿರೋದು. ಹಾಗಾಗಿ ಪ್ರಿಯೇಶ್ವರಿ ಸ್ಟಾರ್ಟಿಂಗ್ ಯಾವ ಲೆವೆಲ್ಗೆ ಆಡಿದ್ರು ನೀವೇ ನೋಡಿದ್ರೆ. IPL ಪಂಜಾಬ್ ಕಿಂಗ್ಸ್ ಪರ ಯಾವ ತರ ಬ್ಯಾಟ್ ಬೀಸಿದ್ರು ಅಂತ. ಆದ್ರೆ ರೀಸೆಂಟ್ ಕೆಲವೊಂದು ಮ್ಯಾಚಸ್ ಅನ್ನ ನೋಡಿದ್ವಿ ಅಂದ್ರೆ, ಈಗ ಇಂಡಿಯಾ A ಸೀರೀಸ್ ಆಯ್ತಲ್ಲ, ಅವಾಗಲೂ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಅವರಿಂದ ಕೂಡ ಬರಲಿಲ್ಲ. ಅದಾದ್ಮೇಲೆ IPL ಒಂದು 6 ಮ್ಯಾಚ್ ಆದ್ಮೇಲೆ ಪ್ರಿಯೇಶ್ವರಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಮ್ಯಾಚ್ ಕೂಡ ಫ್ಲಾಪ್ ಆಗ್ತಾ ಕೂಡ ಬರ್ತಾ ಇದ್ರು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಆಡಿದ್ರು. ನೀವು ನೋಡಿದ್ರು ಅವರೆಲ್ಲ ಕೂಡ ಯುವರಾಜ್ ಸಿಂಗ್ನ ಗರಡಿಲೇ ಕೂಡ ಬೆಳೆದಿರೋದು. ಹಾಗಾಗಿ ಈಗ ಯುವರಾಜ್ ಸಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕೋಚ್ ಆಗಿ ಬರ್ತಾರೆ ಅಂತ ತುಂಬಾ ನ್ಯೂಸ್ಗಳು ಕೂಡ ಹರಿದಾಡ್ತಾ ಇದೆ. ಇದಿನ್ನೂ ಕನ್ಫರ್ಮ್ ಆಗಿಲ್ಲ, ನೋಡ್ಬೇಕು. ಒಂದು ಅಫಿಷಿಯಲ್ ನ್ಯೂಸ್ ಬಂತು ಅಂದ್ರೆ ನೆಕ್ಸ್ಟ್ ಸಲ ಈಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಯುವರಾಜ್ ಸಿಂಗ್ ಕೋಚ್ ಆಗಿ ಕೂಡ ಬರ್ತಾರೆ. ಇನ್ ಕೇಸ್ ಯುವರಾಜ್ ಸಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕೋಚ್ ಆದ್ರು ಅಂದ್ರೆ ಪಕ್ಕ ನೆಕ್ಸ್ಟ್ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಲೆವೆಲ್ಗೆ ಬ್ಯಾಟಿಂಗ್ ಲೈನಪ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಮಾಡ್ಕೊಳ್ತಾರೆ. ಈಗಲೇ ಹೇಳ್ಬೇಕು ಅಂದ್ರೆ ಈ ಸಲ ಸ್ಟ್ರಾಂಗ್ ಕೂಡ ಇತ್ತು. ಕೆಲವೊಂದು ಮ್ಯಾಚಸ್ ಅನ್ನ ವಿನ್ ಹಾಕಿದ್ರು, ಕೆಲವೊಂದು ಮ್ಯಾಚಸ್ ಅನ್ನ ಫ್ಲಾಪ್ ಕೂಡ ಹಾಕಿದ್ರು. ಅದಾದ್ಮೇಲೆ ಒಂದು ಇನ್ನಿಂಗ್ಸ್ ಅಲ್ಲಿ ಸುಮಾರು 263 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು. ಅದು ಪಂಜಾಬ್ ಅವರು ಕೂಡ ಚೇಸ್ ಮಾಡಿದ್ರು. ಮತ್ತೆ ಅದೇ ಮ್ಯಾಚ್ ಅಲ್ಲಿ ಅನ್ಸುತ್ತೆ KL ಸುಮಾರು 153 ರನ್ ಹೊಡೆದಿದ್ರಲ್ಲ. ಅದೇ ಹೇಳಿದ್ದು, ಒಳ್ಳೆ ಬ್ಯಾಟ್ಸ್ಮನ್ಸ್ಗಳು ಕೂಡ ಇದ್ದಾರೆ. ಇನ್ನೂ ಸ್ವಲ್ಪ ಚೇಂಜಸ್ ನ ಮಾಡ್ಕೊಂಡ್ರು ಅಂದ್ರೆ ಟೀಮ್ ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಡೆಲ್ಲಿ ಕ್ಯಾಪಿಟಲ್ಸ್. ಅವರು ಕೂಡ ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ ಅವರು ಕೂಡ ಅಷ್ಟೇ
IPL ಸ್ಟಾರ್ಟ್ ಆದಾಗ್ಲಿಂದ ನಾವು ಒಂದೇ ಒಂದು ಸಲ ಕಪ್ಪನ್ನ ಕೂಡ ಹೊಡೆದಿಲ್ಲ. ನೆಕ್ಸ್ಟ್ ಸಲ ಆದ್ರೂ ನಾವು ಕಪ್ ಹೊಡಿಲೇಬೇಕು ಅಂತ ಒಂದು ಏಮನ್ನ ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿ ಈಗ ಮೇನ್ ಆಗಿ ಯುವರಾಜ್ ಸಿಂಗ್ ಕ್ಯಾಪ್ಟನ್ ಆಗಿ ಸಾರಿ ಕೋಚ್ ಆಗಿ ತಗೊಳ್ತಾ ಇರೋದು. ಅದಾದ್ಮೇಲೆ ಈಗ ರಿಷಬ್ ಪಂತ್ ಕೂಡ ಈ ಕಡೆ ಟೀಮಿಗೆ ವಾಪಸ್ ಆಗಿರೋದ್ರಿಂದ ಒಂದ್ ಕಡೆ ಪ್ಲೇಸ್ ಕೂಡ ಆಗ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ನೋಡೋಣ ಯಾವ ತರ ಚೇಂಜಸ್ ಮಾಡ್ಕೊಳ್ತಾರೆ, ಇನ್ನು ಏನೇನು ಅಪ್ಗ್ರೇಡ್ ಮಾಡ್ಕೊಳ್ತಾರೆ ಏನೋ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಮತ್ತೆ ಕ್ರಿಕೆಟ್ ಅಪ್ಡೇಟ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.